ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ನೋಡೋದು ಹೊಸದೇನಲ್ಲ ನಿಮಗೆ, ಆದ್ರೆ ನಿಮ್ಮ ಸಿನಿಮಾ ಪರದೆ ತುಂಬ ಖುಷಿ ಆಯಿತು. ನೋಡಿ, ನಾನೇ ಕ್ಲೈಮ್ಯಾಕ್ಸ್ ಇವತ್ತು ನೋಡ್ಬಿಟ್ಟು ಹತ್ಬಿಟ್ಟು ಈಗ ಈ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ನನಗೆ ಪ್ರೇಕ್ಷಕರ ಜೊತೆ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ನಮಗೆ ಸಿನಿಮಾ ಇನ್ನೊಂದು ಥರನೇ ಹಿಟ್ ಆಗುತ್ತೆ. ಸೊ ಯಾವಾಗಲೂ ಥಿಯೇಟ್ರಲ್ಲಿ ಅದಕ್ಕೆ ನೋಡಬೇಕು ಅಂತ ಹೇಳೋದು, ಒಂದು ಕತೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಎಂಟರ್ಟೈನ್ ಆಗೋಕ್ಕೆ ಅಂತ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗೆ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಾವು ಕೆಲಸ ಮಾಡಿದ್ರು ಸಹ ಓಕೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಆ್ಯಂಡ್ ಎಲ್ರಿಗೂ ನಾವೇನು ತಲುಪಿಸ್ಬೇಕು ಅಂದ್ಕೊಂಡಿದ್ವಿ ಅದೆಲ್ಲವೂ ಕನೆಕ್ಟ್ ಆಗ್ತಾ ಇದೆ. ಏನು ಎಮೋಷ್ನಲ್ ಎಲಿಮೆಂಟ್ಸ್, ಫನ್ ಎಲಿಮೆಂಟ್ಸ್, ಇಲ್ಲ ಆ್ಯಕ್ಷನ್ ಎಲಿಮೆಂಟ್ಸ್, ಇಲ್ಲ ಕ್ಲೈಮ್ಯಾಕ್ಸ್ ಇರ್ಬೋದು, ಊಹಿಸ್ಕೊಳ್ಳೋಕ್ಕಾಗದಿರೋಂಥ ಒಂದು ಕ್ಲೈಮ್ಯಾಕ್ಸ್ ಕೊಡೋದಿರ್ಬೋದು. ಆ್ಯಂಡ್ ಎಲ್ಲರ ನಟನೆ ಇರ್ಬೋದು, ಪ್ರತಿಯೊಬ್ಬ ಆ್ಯಕ್ಟರ್ಸ್, ನಮ್ಮ ಮಂಗಳೂರಿನ ಕಲಾವಿದರಿರ್ಬೋದು, ಬ್ಯಾಂಗ್ಳೂರು ಕಲಾವಿದರಿರ್ಬೋದು, ಎಲ್ಲರೂ ಆ ಪಾತ್ರಗಳನ್ನ ಆ್ಯಕ್ಚುಲಿ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಯಿತು ಆಸ್ ಅನ್ ಆರ್ಟಿಸ್ಟ್ ಎಲ್ಲರೂ ನೋಡೋದಕ್ಕೆ. ಆ ರಿಯಾಕ್ಷನ್ಸೇ ಖುಷಿ ಕೊಡ್ತಾ ಇದೆ ಆಡಿಯನ್ಸ್ ಜೊತೆ ನೋಡುವಾಗ. ಸಮಾಜದಲ್ಲಿ ಆಗ್ತಿರುವಂಥದ್ದನ್ನೇ ಒಂದು ಮೆಸೇಜ್ ಕೊಟ್ಟಿದ್ದೀರಿ. ಹೌದು, ಅಂದರೆ ಇವಾಗ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಎಷ್ಟೊಂದು ಥರದ ಲವ್ ಸ್ಟೋರೀಸು. ಅದರಲ್ಲಿ ನಮ್ಮ ಸ್ಟೋರಿನೂ ಡೆಫಿನೆಟ್ಲಿ ನಿಮಗೆ ಹೌದು ಹಿಂಗೆ ಆಗ್ತಾ ಇದೆಯಪ್ಪ, ಆಮೇಲೆ ಹಿಂಗೆ ಆಗಬಾರ್ದಿತ್ತೇನೋ ಅಂತ ಎಲ್ಲ ಅಂದ್ಕೊಂಡು ಹೋಗುವಂಥ ಒಂದು ಕಥೆ ನಾವು ಖಂಡಿತವಾಗ್ಲೂ ಕೊಟ್ಟಿದ್ದೀವಿ ಅಂತ ನನಗೆ. ಹೆಣ್ಣಿನ ಮನಸ್ಸು ಅಂದರೆ ಏನು ಅಂತ. ಹೌದು, ಅಂದರೆ ಅದೇ ಯಾವಾಗಲೂ ಹೆಣ್ಣು ದೇವತೆ, ಹೆಣ್ಣು ತಪ್ಪು ಮಾಡಲ್ಲ ಅಂತ ಎಲ್ಲ ಹೇಳೋ ಬದಲು, ಹೆಣ್ಣು ಒಂದು ಮನುಷ್ಯಳು, ಅವಳಿಗೂ ಆಸೆ ಇರುತ್ತೆ, ಇಲ್ಲ ಅವರು ತಪ್ಪು ಮಾಡ್ಬೋದು ಅನ್ನೋ ಒಂದು ಎಲಿಮೆಂಟ್ನ ಫಿಲ್ಮಲ್ಲಿ ಇಟ್ಕೊಂಡಿರೋದು ಕತೆ ಬರಿಬೇಕಾದ್ರೆ ನನಗೆ ಅದು ಖುಷಿ ಆಯಿತು. ಕ್ಯಾರೆಕ್ಟರ್ ತೊಗೊಳ್ಬೇಕಾದ್ರೂ ಹೌದು ನಮಗೂ ಏನೋ ಒಂದು ದ್ವಂದ್ವ ಇರುತ್ತಲ್ಲ, ಏನೋ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಕ್ಯಾರೆಕ್ಟರಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ತು ಅನ್ನೋದು ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ. ಆ್ಯಂಡ್ ಕಥೆಯಾಗಿ ನೋಡಬೇಕಾದ್ರೆ ಹಿಂಗೂ ಇರ್ತಾರ ಜನ ಅಂತ ಅಂದ್ಕೊಳ್ಳುವಾಗ ನಾನು ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಆಡಿಯನ್ಸ್ ಅಂತ ಅನಿಸೋದು. ಸೊ ಚೆನ್ನಾಗಿದೆ, ಒಂದು ಚಾಲೆಂಜಿಂಗ್ ಆದ ರೋಲು, ಆಮೇಲೆ ಕಥೆಗೆ ಪೂರಕವಾಗಿ ಇತ್ತು ಆ ಒಂದು ಪಾತ್ರ ಬರ್ದಿರೋದು ಅಂತಲೂ ಅನಿಸುತ್ತೆ. ಅದೇ ಸಮಾಜದಲ್ಲಿ ನಡೀತಿರೋಂಥದ್ದೇ ಇದು ಸಿನಿಮಾ ಮಾಡಿರೋದು. ಕರೆಕ್ಟ್. ಈ ದ್ವಂದ್ವದಲ್ಲಿ ಸಿಲುಕೊಂಡಿರೋಂಥವ್ರು ಇರ್ತಾರೆ, ತುಂಬ ಜನ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಘಟನೆ ನೋಡಿಬಿಟ್ಟೆ ಈ ಕತೆ ಹುಟ್ಕೊಂಡಿದ್ದು. ಆ್ಯಕ್ಚುಲಿ ಇಮ್ಯಾಜಿನ್ ಮಾಡಿ ಬಂದಿರೋಂಥ ಕತೆ ಅಲ್ಲ ಇದು. ಎಲ್ಲೋ ಒಂದು ಕಡೆ ಈ ಕತೆ ಆಗಿತ್ತು, ಅದನ್ನು ನೋಡಿ ರೈಟ್ರು ಒಂದು ಲೈನ್ ಹೇಳ್ಕೊಂಡ್ರು. ಅದನ್ನು ಸಿನಿಮ್ಯಾಟಿಕ್ಕಾಗಿ ಏನು ಮಾಡ್ಬೋದು, ಜನಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ಏನು ಮಾಡ್ಬೋದು, ಅದರ ಆಧಾರಿತವಾಗಿ ನಾವು ಕತೆ ಮಾಡ್ಕೊಂಡ್ವಿ. ಸರ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಫಸ್ಟ್ ಸಿನಿಮಾ ನೋಡಿದ್ರೆ ಏನು ಅನ್ನಿಸ್ತು, ಖುಷಿ ಆಯಿತು, ಎಷ್ಟು ಎಕ್ಸೈಟ್ ಆಗಿದೆ? ಎಸ್, ಸ್ವಲ್ಪ ಅತ್ತೆ ಕಾಣಿಸ್ದಂಗೆ ಎಂಟ್ರಿ ವಿಜಿಲ್ ಬಿದ್ದಾಗೆಲ್ಲ ನಾವು ನಮ್ಮ ದೊಡ್ಡ ಸ್ಟಾರ್ ಸಿನಿಮಾಗೆ ಬಂದಾಗ ನಾವು ವಿಜಿಲ್ ಮಾಡ್ತಾ ಇದ್ವಿ. ಇವತ್ತು ಅದೇ ವಿಜಿಲ್ ನನ್ನ ಎಂಟ್ರಿ ಸಿಕ್ಕಾಗ ಅದೊಂದು ಬೇರೆ ಖುಷಿ ಇರುತ್ತೆ. ತುಂಬ ಹೆಮ್ಮೆ ಇದೆ ಆ್ಯಂಡ್ ತುಂಬ ಖುಷಿ ಆಗಿದೆ. ಅಂದರೆ ಹೆಣ್ಣಿನ ಮನಸ್ಸಲ್ಲಿ ಯಾವ ರೀತಿ ಗಂಡು ಅರ್ಥ ಮಾಡ್ಬೋದು? ಅದು ಅರ್ಥ ಆಗಲ್ಲ ಮೇಡಮ್. ಇವಾಗ ನೋಡಿದ್ರಲ್ಲ, ನೀವೇ ಸಿನಿಮಾ ನೋಡಿದ್ರಲ್ಲ, ಅದು ಅರ್ಥ ಆಗಲ್ಲ. ಅದು ಏನೋ ಸೇಯಿಂಗ್ ಇತ್ತಲ್ಲ, ಹೆಣ್ಣಿನ ಮನಸ್ಸು ನದಿ ಥರ ಅಂತೇನೋ ಹೇಳ್ತಾರೆ, ಗೊತ್ತಿಲ್ಲ ಅದು. ಸೊ ಆ ಥರ ಹೆಣ್ಣು ಅಂತ ಅಷ್ಟೇ ಅಲ್ಲ, ಯಾವುದೇ ಮನುಷ್ಯ ಕೂಡ ಮನಸ್ಥಿತಿಗಳು ಚೇಂಜ್ ಆಗ್ತಾ ಇರುತ್ತೆ ಸಿಚುವೇಶನ್ ತಕ್ಕಂಗೆ. ಅದನ್ನೇ ಇಲ್ಲಿ ತೋರಿಸಿರೋದು ಕೂಡ ಅಷ್ಟೇ. ಸರ್ ಇನ್ನೊಂದು ವಿಚಾರ, ಸಿನಿಮಾ ಮಾಡೋಕ್ಕೂ ಸೀರಿಯಲ್ ಮಾಡೋಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈ ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಒಂದು ಅಂದರೆ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಏನಾಯಿತು? ಎರಡೂ ಇಲ್ಲ ಮೇಡಮ್. ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟು ತಲೆಗಿದ್ದು. ನಾನು ಸಿನಿಮಾ ಮಾಡಬೇಕು ಅಂತಲೇ ಬಂದೆ. ಕಾರಣಾಂತರಗಳಿಂದ, ಅಂದರೆ ಬೀಯಿಂಗ್ ಔಟ್ಸೈಡರ್, ಗಾಡ್ ಫಾದರ್ ಇಲ್ಲದೆ ಇರೋ ಕಾರಣಕ್ಕೆ ಒಂದಿಷ್ಟು ಟೈಮ್ ತೊಗೊಳುತ್ತೆ ನೀವು ಬಂದು ಅಷ್ಟು ಸ್ಟ್ರಗಲ್ ಆಗಿ ಅದೆಲ್ಲ ಮಾಡೋದಕ್ಕೆ. ಅವಾಗ ನನಗೆ ಸಾಥ್ ಕೊಟ್ಟಿದ್ದು ಸ್ಮಾಲ್ ಸ್ಕ್ರೀನ್ ಮಾಡಿದಾಗ ಒಂದು ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.